ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ಸುಂದರ ಪರಿಸರ ನಿರ್ಮಾಣ ಮುಂದಿನ ಪೀಳಿಗೆಗೆ ಆದರ್ಶವಾಗಲಿ ಎಂದು PSI ಸಂಜಯ್ ತಿಪ್ಪಾರೆಡ್ಡಿ ಹೇಳಿದರು. ಹಿಂದೆ ಇಲ್ಲಿ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳು 320 ಗಿಡಗಳನ್ನು ನೆಟ್ಟಿದ್ದಾರೆ. ಅದರಲ್ಲಿ ಕೆಲವು ಗಿಡ ಬೆಳೆದಿಲ್ಲ. ಸದ್ಯ ನನ್ನ ಅವಧಿಗೆ 63 ಗಿಡಗಳನ್ನು ನೆಡಲಾಗಿದೆ ಎಂದು ಮುದ್ದೇಬೇಳ್ PSI ಸಂಜಯ್ ತಿಪ್ಪಾರೆಡ್ಡಿ ಹೇಳಿದರು. ಅವರು ಹಸಿರು ತೋರಣ ಬಳಗದ ವತಿಯಿಂದ ಪರಿಸರ ದಿನ ಮತ್ತು ವನ ಮಹೋತ್ಸವ ಅಂಗವಾಗಿ ಮಂಗಳವಾರ ಪೊಲೀಸ್ ಠಾಣೆಯಲ್ಲಿ ಹಮ್ಮಿಕೊಂಡ ಗಿಡ ನೆಡುವ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು. ಈ ವೇಳೆ ಪುರಸಭೆಯ ಅಧ್ಯಕ್ಷರಾದ ಮೆಹಬೂಬ್ ಗೊಳಸಂಗಿ, ಉಪಾಧ್ಯಕ್ಷೆ ಪ್ರೀತಿ ದೇಗನಾಳ, ಸದಸ್ಯೆ ಸಂಗಮ ದೇವರಳಿ, ಹಸಿರು ತೋರಣ ಬಳಗದ ಅಧ್ಯಕ್ಷ BH ಬಳಬಟ್ಟಿ, ಸಂಚಾಲಕ ಮಹಾಬಳೇಶ್ ಗಡೇದ್, ರವಿ ಗೂಳಿ ಸೇರಿದಂತೆ ಮಾತನಾಡಿ, ಗಿಡ ನೆಡಲು ಸಹಕಾರ ಮತ್ತು ಹಸಿರು ತೋರಣ ಬಳಗದಿಂದ ಮಾಡುವ ಈ ಕಾರ್ಯಕ್ಕೆ ಒಳ್ಳೆಯ ಪರಿಸರ ವಾತಾವರಣ ನಿರ್ಮಾಣದ ಜೊತೆಗೆ ಸುಂದರವಾಗಿ ಕಾಣುತ್ತದೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು. ಈ ವೇಳೆ ಬಳಗದ ಮಾಜಿ ಅಧ್ಯಕ್ಷ BS ಮೇಟಿ, ಅಶೋಕ್ ರೇವಡಿ, ರಾಜಶೇಖರ್ ಕಲ್ಯಾಣಮಠ, ನಾಗಭೂಷಣ್ ನಾವದ್ಗಿ, ರವಿ ಗೂಳಿ, ಕಾರ್ಯದರ್ಶಿ ಅಮರೀಶ್ ಗೂಳಿ, ಉಪಾಧ್ಯಕ್ಷ ಸೋಮಶೇಖರ್ ಚೀರಲ್ದಿನಿ, ಸಿದ್ದನಗೌಡ ಬಿಜ್ಜೂರ, ಮಲ್ಲಿಕಾರ್ಜುನ್ ಬಾಗೇವಾಡಿ, ಸುರೇಶ್ ಕಲಾಲ, ವಿಲಾಸ್ ದೇಶಪಾಂಡೆ, ಚಂದ್ರಶೇಖರ್ ಶಿವಯೋಗಿ ಮಠ, ಲೋಹಿತ್ ನಾಲತ್ವಾಡ್, ವಿಜಯಕುಮಾರ್ ಗೂಳಿ, ವಿರೂಪಾಕ್ಷ ಪತ್ತಾರ, ವಿಜಯಕುಮಾರ್ ಬಡಿಗೇರ್, ಹನುಮಂತ್ ದೇವರಳಿ, ಹನುಮಂತ್ ಬೆಳಗಲ್, ಪೊಲೀಸ್ ಇಲಾಖೆಯ PSI ಕರ್ಯಪ್ಪ ಅಸ್ಕಿ, ಸಂಗಮೇಶ್ ಚಲವಾದಿ, ಪ್ರಕಾಶ್ ಪೂಜಾರಿ ಹಾಗೂ ರವಿ ಲಮಾನಿ ಸೇರಿದಂತೆ ಉಪಸ್ಥಿತರಿದ್ದರು. ಹಸಿರು ತೋರಣ ಬಳಗ, ಅರಣ್ಯ ಇಲಾಖೆ, ಪುರಸಭೆ, ಪೊಲೀಸ್ ಇಲಾಖೆ ಎಲ್ಲರಿಗೂ ಧನ್ಯವಾದಗಳನ್ನು ಬಳಗದ ಸಂಚಾಲಕ ಮಹಾಬಳೇಶ್ ಗಡೆ ತಿಳಿಸಿದರು. ಪರಮಾನಂದ್ ಪಾಟೀಲ್ ಪ್ರಾರ್ಥಿಸಿದರು. ಸಿದ್ದನಗೌಡ ಬಿಜ್ಜೂರಿ ಸ್ವಾಗತ ಗೀತೆ ಹಾಡಿದರು. ಅಧಿಕಾರಿ ಮಿತ್ರರೆಲ್ಲ ಸುಮಾರು ಒಂದು 323 ಗಿಡ ನೆಟ್ಟಿದ್ದಾರಲ್ಲ. ಈಗ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ 63 ಗಿಡ ಪ್ಲಾಂಟೇಶನ್ ಸ್ವಲ್ಪ ಅಸ್ವಸ್ಥವಾಗಿ ಇದಾಗಿ ಹೋಗಿದ್ದಾವೆ. ಹಾಗಾಗಿ 63 ಗಿಡನ ಪಾಟೀಲ್ ಸರ್ ಹೇಳಿದ್ರು. ಸುಮಾರು 10 ದಿವಸದಿಂದ ನಾನು ಹೇಳ್ತಾ ಇದ್ದೀನಿ. ಅಷ್ಟೇ ಸಹಕಾರ ಕೊಟ್ಟರು. ಇದ್ರ ನನ್ನ ಬರೀ ಫೋನ್ ಮೂಲಕ ಹೇಳೀನಿ. ನಾವು ಒಂದು 4 ಮಂದಿ ಸಿಬ್ಬಂದಿ ಬಿಟ್ಟಿದ್ದೆ ಅವ್ರಿಗೆ ಅಷ್ಟೇ. ಅವ್ರು ಸಹಕಾರ ಮಾಡ್ತೀವಿ. ನನಗಿಂತ ಹೆಚ್ಚು ಪಾಟೀಲ್ ಸರ್ದು ನಾನು ಸ್ಮರಿಸ್ತೀನಿ. ಈಗ ಹೆಂಗೆ ಹಿಂದಿನ ಅಧಿಕಾರಿಗಳು ಹೇಳ್ತಿರಲ್ಲ, ಈಗ ಸುಮ್ಮನೆ ಒಂದು ಉಳಿದಿದ್ವಲ್ಲ ಗಿಡ, ಹಿಂದ್ಗಡೆ ಎಲ್ಲ ಪ್ಲಾಸ್ಟಿಕ್ ತಂಗ ಸುಮ್ಮನೆ ಇಟ್ಬಿಟ್ಟಿರಲ್ಲ. ಗಿಡ ಯಾಕೆ ಬೆಳವಣಿಗೆ ಆಗಿಲ್ಲ ಅಂದ್ರೆ ನಾ ಎಲ್ಲ ಫಾರೆಸ್ಟ್ ಆಫೀಸರ್ಗಳು ಒಂದ್ಸಲ ಕರೆದು ಮಾತಾಡಿದೆ. ನಾನೆಲ್ಲ ಪ್ಲಾಸ್ಟಿಕ್ ಅದೆಲ್ಲ ಇದಾಗಿಲ್ಲ. ಈಗ ನೀನು ಸರ್ ನಾ ಈ ಥರ ಆಗೈತೆ ಅಂತ ಹೇಳಿದಾಗ ಪಾಪ ಮುಂದಿನ ಅವರ ಪ್ರತಿಯೊಂದು ಪ್ಲಾಸ್ಟಿಕ್ನಾಗಿತ್ತು ಈ ಥರ ಕಟ್ಟಿಸ್ತೀನಿ ಅಂತ ಹೇಳಿದ್ರು. ಈಗ ಖುಷಿ ಅನಿಸ್ತಾಯಿತ್ತು. ಮುಂದಿನ ದಿನಮಾನಗಳಲ್ಲಿ ನಾವು ಇಲ್ಲಿನ ಸೇವೆ ಸಲ್ಲಿಸಿದಾರಲ್ಲ ಅವ್ರ ಅಧಿಕಾರಿಗಳ ಮಿತ್ರ ಬಂದಾಗಾಯಿತು ಮತ್ತು ನೀವೆಲ್ಲ ಸೀನಿಯರ್ ಎಲ್ಲ ನೋಡಿದಾಗಾಯಿತು. ಮುಂದಿನ ಪೀಳಿಗೆಗೆಲ್ಲ ಇದು ಅನುಕೂಲ, ಒಳ್ಳೆಯ ಬೆಳವಣಿಗೆ ಮುದ್ದೇಬೇಳದಲ್ಲಿ ಇನ್ನೂ ಸಾಕಷ್ಟು ಎಲ್ಲರಿಗೂ ಸ್ಫೂರ್ತಿ ಆಗಲಿ. ನಿಮ್ಮಿಂದ ನಮ್ಮಂತಹ ಮುಂದಿನ ಜನ್ರೇಷನ್ನವ್ರು ಎಲ್ಲರಿಗೂ ಸ್ಫೂರ್ತಿ ಆಗಲಿ. ಎಲ್ಲ ಇಲ್ಲಿ ಬಂದು ಈ ಥರ ಸಹಕಾರ ಕೊಟ್ಟಿದ್ದ ಮುದ್ದೇಬೇಳ ಪೊಲೀಸ್ ಸಮಸ್ತ ಸಿಬ್ಬಂದಿ ಮತ್ತು ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ಈ ರೀತಿ ಒಣಗ್ತಾ ಇದ್ದಾರೆ, ಯಾಕೆ ಏನು ಅಂತ. ಫಾರೆಸ್ಟ್ ಅವರು ಕೂಡ ಅಲ್ಲಿ ಅರಣ್ಯ ಇಲಾಖೆದವರು ಅವತ್ತಿನ ದಿವಸ ಬಂದಿದ್ದರು. ನಮ್ಮ ಅಧಿಕಾರಿಗಳು ಬಂದಿದ್ದರು, ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಬಂದಿದ್ದರು. ಅದಕ್ಕೆ ಏನು ಮಾಡೋಣ ಅನ್ನುವಂಥ ಒಂದು ಪ್ಲ್ಯಾನ್ ಕೂಡ ಅವತ್ತಿನ ದಿವಸದಿಂದ ಈಗ ಅದನ್ನು ಪೂರ್ತಿ ಆಗಿದೆ. ಯಾಕಂದರೆ ನಶಿಸಿ ಹೋದಂಥ ಗಿಡಗಳನ್ನು ಅವರೆಲ್ಲ ತೆಗೆದು ಮಾಡಿ ಆಮೇಲೆ ಹೊಸ ಗಿಡಗಳನ್ನು ನೆಡೆಸಿ ಆಮೇಲೆ ಒಂದು ಎಲ್ಲ ಈ ಡ್ರಿಪ್ ಕೂಡ ಅವರು ಮಾಡಿದ್ದಾರೆ ಗಿಡಕ್ಕೆ. ಆ ಕೂಡ ಯೋಜನೆಯನ್ನು ಅವಾಗೂ ಕೂಡ ಹಾಕ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಅವರು ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದೇ ರೀತಿ ಅನೇಕವಾದಂಥ ಕೆಲಸವನ್ನು ಮುಂದೂಡಲಿ. ಯಾಕಂದರೆ ಗಿಡಗಳು ಉಳಿತವೆ. ಅಧಿಕಾರಿಗಳು ಮತ್ತು ಬೇರೆ ಬೇರೆ ಕಡೆ ವರ್ಗಾವಣೆ ಆಗ್ತಾರೆ. ಅವರು ಹಿಂದೆ ಮಾಡಿದಂಥ ಅಧಿಕಾರಿಗಳ ಹೆಸರು ನಾವು ನೆನೆಸ್ತಾ ಇದ್ದೇವೆ. ಹಾಗೆ ತಿಪ್ಪಾರೆಡ್ಡಿ ಸಾಹೇಬ್ರದ್ದು ಕೂಡ ನಾವು ನಾಳೆ ವರ್ಗಾವಣೆ ಆಗಿ ಹೋದ್ರೂ ಕೂಡ ತಿಪ್ಪಾರೆಡ್ಡಿ ಸಾಹೇಬರು ಹಿಂಗೆ ಹಚ್ಚಿದ್ರು ಅನ್ನುವಂಥ ಮಾತನ್ನು ಈ ಗಿಡಗಳು ಹೇಳ್ತವೆ ಅನ್ನುವಂಥ ಮಾತನ್ನು. ಮತ್ತು ನಾವು ಇಲ್ಲಿ ಹಸಿರು ತೋರಣ ಬಳಗ ಹೆಂಗಿದೆಯಪ್ಪ ಅಂದರೆ ಎಲ್ಲೇ ಯಾವುದೇ ಗಾರ್ಡನ್ ಅಂದರೆ ಮೇಡಮ್ ಅವರು ಹೇಳಿದರೆ ಯಾವ ಗಾರ್ಡನ್ಗಳನ್ನು ಗುರುತಿಸಿ ಅವುಗಳನ್ನು ಹಸಿರು ಮಾಡೋಣ ಅನ್ನೋವಂಥ ಮುದ್ದೇಬೇಳದಲ್ಲಿ. ಆಮೇಲೆ ಬೇರೆ ಬೇರೆ ಕಡೆ ನೋಡಿಕೊಂಡು ಬಂದರು ಅವರು, ಅಲ್ಲಿಗೆ ಇಲ್ಲಿಗೆ ಹೋಲಿಸಿದ್ರು ಅವರು. ಹಾಗೆ ನೋಡಿದರೆ ನಾವು ಪುಣ್ಯವಂತರ ಅಂತ ಅವ್ರು ಹೇಳಿದರು. ಯಾಕಪ್ಪ ಅಂತಂದರೆ ನಾವೆಲ್ಲ ಬಳಗ ಆಮೇಲೆ ಇನ್ನಿತರ ಎಲ್ಲ ಸಂಘ ಸಂಸ್ಥೆಗಳನ್ನು ಕೂಡಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಇಲ್ಲಿ. ಅದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಬೆಳೀಲಿ ಅಂತ ಹೇಳಿ ಆಮೇಲೆ ಎಲ್ಲ ಸಾಥ್ ಕೊಡ್ತಾ ಇದ್ದಾರೆ ಪುರಸಭೆಯವರು. ಈಗಾಗಲೇ ಹೇಳಿದರು ಬೆಂಚ್ಗಳು ಬಂದಾವೆ, ಆಮೇಲೆ ಇನ್ನಿತರ ಬೇರೆ ಬೇರೆ ಜಿಮ್ಸ್ ಮಾಡುವಂಥ ಸಾಮಾನುಗಳು ಬಂದಾವೆ. ಆಮೇಲೆ ನಮ್ಮ ಗಾರ್ಡನ್ಗಳು ಬರ್ರಿ ನೋಡ್ರಿ. ಈಗ ನಮ್ಮ ಹಸಿರು ತೋರಣವನ್ನ ಗಾರ್ಡನ್ ಹಸಿರು ತೋರಣ ಗೆಳೆಯರ ಬಳಗ ಎದ್ದು ನಿಂತಾಗ ಅದು ಒಂದು ಕಳೆನೆ ಬೇರೆ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ಎಲ್ಲರೂ ಸೇರಿ ಪ್ರತಿದಿನನೂ ನಮ್ಮಲ್ಲಿ ನಡೀತಾ ಇರ್ತದೆ. ಎಲ್ಲೇ ಹೋದ್ರೂ ಕೂಡ ನಮಗೆ ಒಂದು ತುಂಬಾ ಹೆಮ್ಮೆ ಅನಿಸ್ತದೆ. ಇಂಥ ಒಂದು ಸಂಘಟನೆ ನಮ್ಮಲ್ಲಿ ಇದೆಯಲ್ಲ ಅಂತ ಹೇಳಿ ಆ ಹೆಚ್ಚೆಚ್ಚಿನ ಒಂದು ಸದಸ್ಯರಲ್ಲಿ ಆಗಲಿ
ಇವತ್ತು ಗಡೆ ಸರ್ ಆಗ್ಲಿ, ಪಾಟೀಲ್ ಸರ್ ಆಗ್ಲಿ, ಮೇಟಿಕಾಕರ್ ಆಗ್ಲಿ, ಸಾಕಷ್ಟು ಜನ ಇವತ್ತು ನಮ್ಮ ವಕೀಲರಾಗ್ಲಿ ಎಲ್ಲರೂ ಇದಕ್ಕೆ, ರವಿ ಅಣ್ಣರಾಗ್ಲಿ ಎಲ್ಲರೂ ಇದಕ್ಕೆ ಸಾಥ್ ಕೊಟ್ಟಿಸಿ ಏನು ಬೆಳಗಿನ ಜಾವ ನೀವೇನು ಕೆಲಸ ಮಾಡ್ತಿರಲ್ಲ ಇದಕ್ಕೆ ನಿಮ್ಮ ಕುಟುಂಬಕ್ಕೆ ಆ ಭಗವಂತ ಮತ್ತಷ್ಟು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮೇಲೆ ಮೇಲೆ ಹಮ್ಕೋತಾ ಬರ್ತೀವಿ. ಅದರಿಂದ ಒಂದಿಷ್ಟು ಕೆಲಸ ಆಗೈತೆ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ಮೇಡಮ್ ಅವ್ರು ಹೇಳಿದ್ರು, ಕುಮಟಾದೊಳಗೆ ಅಷ್ಟು ಸ್ವಚ್ಛತೆ ಇದ್ದಿದ್ದಿಲ್ಲ, ಅದಕ್ಕಿಂತ ನಾವು ಚಲೋ ಅಂತ ಹೇಳಿದರು. ಅದು ಅವ್ರದ್ದು ಅನುಭವ. ನನ್ನ ಪ್ರಕಾರ ಏನೈತಂದ್ರೆ, ನಮ್ಕಿಂತ ಯಾರು ಸ್ವಚ್ಛ ಅದಾರ ನಾವು ಅವ್ರನ್ನ ಫಾಲೋ ಮಾಡೋನು, ನಮ್ಕಿಂತ ಹೊಲಸಿದ್ದಾರ ಅವ್ರಿಗೆ ಹೊಲಸಿ ನಮ್ಕಿಂತ ಚಂದ ಯಾರು ಗಾರ್ಡನ್ ಮೇಂಟೈನ್ ಮಾಡ್ಯಾರ ಅವ್ರು ನಾವು ಫಾಲೋ ಮಾಡ್ಕೊಂತ ಹೋಗೋಣ ಅಂತ ಹೇಳಿ ನಾನು ಹೇಳ್ಬೋದು. ಇಲ್ಲಿ ಮಗ್ಲು ಪುರಸಭೆ ಇಲ್ಲೇ ಗಾರ್ಡನ್ ಇದೆ, ಅವ್ರು ಒಂದು ಸ್ವಲ್ಪನೂ ಸ್ವಚ್ಛತಾ ಇಟ್ಕೊಂಡೇ ಇಲ್ಲ. ನಿಜವಾಗ್ಲೂ ಅವ್ರು ಸ್ವಚ್ಛತಾ ಇಟ್ಕೊಂಡಿಲ್ಲ. ಎಲ್ಲೆಲ್ಲೂ ಬೆಳೆ ಬೆಳೆದಿದೆ, ಹುಲ್ಲು ಬೆಳೆದವು, ಅವನೇನು ಸ್ವಚ್ಛ ಮಾಡಿಲ್ಲ. ಅದನ್ನ ನೋಡಿದ್ರೆ ನಾವು ಒಂದು ಏನೋ ಪುಣ್ಯವಂತರ ಅಂತ ಅನಿಸ್ತತಿ. ಈಗ 96, 97ನಲ್ಲಿ ನಾ ಈ ಊರಲ್ಲಿ ಬಂದಾಗ ಒಂದು ಗಿಡಗಳು ಇರ್ತಿದ್ದಿಲ್ಲ, ಒಂದು ಏನಿಲ್ಲ, ಅಷ್ಟು ಕಾಡಿದ್ದಂಗೆ ನಮ್ಮ ಊರು ಏನೋ ಬರೇ ಗುಡ್ಡ ಇರ್ತಿತ್ತು. ಈಗ ಎಲ್ಲಿ ನೋಡಿದ್ರು ಹಸಿರು ತೋರಣ. ಎಲ್ಲೂ ಮೊನ್ನೆ ಮುಂಗಾರು ಮಳೆ ನಮ್ಮಲ್ಲೇ ಫಸ್ಟ್ ಆಗಿತ್ತು, ಎಲ್ಲೂ ಮಳೆ ಆಗಿಲ್ಲ. ನಮ್ಮಲ್ಲೇ ಏನಪ್ಪಾ ನೀವು ಪುಣ್ಯವಂತರು ಅಂತಂದ್ರು. ಯಾಕಂದ್ರೆ ಹಸಿರು ತೋರಣದ ಬಳಗದ ಒಂದು ಇದು ಅಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ಎಲ್ಲಿ ನೋಡಿದ್ರು ಬರೇ ಕಲ್ಲ ಮುಳ್ಳ ಇಂಥವು ಇರ್ತಿದ್ವು. ಈಗ ನಾವು ಆರಿಸಿ ಬಂದಿಂದ 2020 ನಾವು ಕ್ಯಾಮ್ರಾ ಕುಂದ್ರಿಸಿದ್ರು ನೋಡ್ರಿ ಸರ್. ಇಲ್ಲಿ CC ಕ್ಯಾಮ್ರಾ ಕುಂದ್ಸಂಬಂದ್ ನಾವು ಫಸ್ಟ್ ಟೈಮ್ ನಾವು ಇಲ್ಲಿ ಬಂದಿದ್ದೀವಿ. ಒಂದು ಗಿಡ ಇರ್ತಿದ್ದಿಲ್ಲ ಇಲ್ಲಿ, ಎಲ್ಲಿಗಾರು ಒಂದೊಂದು ಗಿಡ ಇರ್ತಿದ್ವು. ಈಗ ನೋಡಿದ್ರೆ ಎಷ್ಟು ಒಂದು ಸುಂದರವಾಗಿ ಕಾಣಕತ್ತೈತಿ ಅಂದ್ರೆ ಭಾಳ ಖುಷಿ ಅನಿಸ್ತೈತಿ ಇಲ್ಲಿ ನೋಡಿದ್ರು. ಇದೇ ತರನ ಮುಂದೆ ಹೋಗ್ಲಿ. ನೀವು ಕರೆದಿದ್ದಕ್ಕೆ ನಾವು ಎಲ್ಲಾದ್ರೂ ಬರತ್ತೀವಿ. ನಮ್ಮಲ್ಲಿನೂ ಎಲ್ಲರಲ್ಲಿಯೂ ಅವೇರ್ನೆಸ್ ಮೂಡಿಸ್ಬೇಕು, ಇದನ್ನ ಬೆಳೆಸ್ಬೇಕು, ಗಿಡ ಬೆಳೆಸಿ ಅಂತ ಹೇಳಿ ಇಷ್ಟು ಹೇಳಿ ನಾನು ಇನ್ನೆರಡು ಮಾತು ಸ್ವಲ್ಪ ಮೊದಲು ಗುರುತಿಸ್ರ ಮೊದಲು ಕಲ್ಲು ಹಾಕುವಂತದ್ದು, ಮುಳ್ಳು ಹಚ್ಚುವಂತ ಕೆಲಸ ಮಾಡೋಣ. ಹಿಂದೆರಡು ಗಿಡ ಹಚ್ಚಿ ಮುಳ್ಳು ಹಚ್ಚೋಣ. ಮೊದಲು ಬರೀ ಬೇರೆ ಹಚ್ಚುವಂತ ಕೆಲಸ ಆತಂದ್ರೆ ನಾವು ಬರ್ತೀವಿ ಹೇಳಿದ್ನಲ್ಲ, ಯಾವಾಗಾದ್ರೂ ಬರ್ತೀವಿ. ಬಹಳ ಮುಖ್ಯವಾದ ಘೋಷಣೆ ಮಾಡಿದ್ರೆ ಇನ್ನೊಮ್ಮೆ ಹೇಳ್ರಿ ಪ್ಲೀಸ್. ಈ ಗಾರ್ಡನ್ ಇದಾಗಿದ್ರಿ, ಅದೇ ಟೈಪ್ 10 ಗಾರ್ಡನ್ಗಳಿಗೆ ಮೇಂಟೆನೆನ್ಸ್ ಮಾಡ್ಬೇಕಂತ ಮತ್ತೆ ಆರ್ಡರ್ ಬಂದಿದೆ. ಒಂದೊಂದು ಗಾರ್ಡನ್ 10 ಲಕ್ಷ